ವಕ್ಫ್ ಅಂದ್ರೆ ಏನಪ್ಪಾ ಅಂತಂದ್ರ ಕ್ರಿಸ್ತ ಶಕ 14ನೇ ಶತಮಾನದಿಂದ ಹಿಡಿದು ನಮ್ಮ ಪೂರ್ವಜರು ಹಿರಿಯರು ನಂದೀಗ 10 ಎಕರೆ ಜಮೀನ್ ಐತಿ 20 ಎಕರೆ ಜಮೀನ್ ಐತಿ ಆ ಜಮೀನನ್ನ ದಾನದ ರೂಪದಲ್ಲಿ ಅಲ್ಲಾನ ಹೆಸರಿನಲ್ಲಿ ದಾನದ ರೂಪದಲ್ಲಿ ಕೊಟ್ಟಿರ್ತಕ್ಕಂಥ ಜಮೀನು ಅಂದ್ರ ಕಬ್ರಸ್ತಾನ್ಗಾಗಿರ್ಬೋದು ದರ್ಗಾಕ್ಕಾಗಿರ್ಬೋದು ಮಸ್ಜಿದ್ಗಾಗಿರ್ಬೋದು ನಂದಿಷ್ಟು ಜಮೀನ್ ಐತಿ ನನ್ನ ದಾನದ ರೂಪದಲ್ಲಿ ಅಲ್ಲಾನ ಹೆಸರಿನಲ್ಲಿ ನನ್ನ ದಾನವಾಗಿ ಕೊಟ್ಟಿರ್ತಕ್ಕಂಥ ಜಮೀನು ವಕ್ಫ್ ಜಮೀನ. ಒಂದು ವಿಷಯವನ್ನು ನಾವು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಈ ಜಮೀನಿಗೆ ನಾವು ಯಾರೂ ಮಾಲೀಕರಲ್ಲ, ಇದು ಕೇವಲ ಅಲ್ಲಾ ಅಷ್ಟೇ ಮಾಲಕರ. ಈಗ ಕೆಲವೊಂದಿಷ್ಟು ಜನ ನಮ್ಮನ್ನ ಹಿಡ್ಕೊಂಡು ನಾನು ಎಲ್ಲರಿಗೂ ಹೇಳ್ತೀನಿ, ವಕ್ಫ್ ಆಸ್ತಿಗೆ ನಾನೇ ಮಾಲಕರನ್ನುವಾಗ ನಾವು ಬಿಂಸಾಕತ್ತೇವೆ. ಇದಕ್ಕೆ ನಾವು ಮೊದಲು ತಿಳ್ಕೋಬೇಕು, ಈ ಆಸ್ತಿಗೆ ವಕ್ಫ್ ಆಸ್ತಿಗೆ ನಾವು ಯಾರೂ ಮಾಲಕರಲ್ಲ, ಅಲ್ಲಾಹನ ಹೊರತು ಯಾರೂ ಮಾಲೀಕರಲ್ಲ. ಈಗ ಸದ್ಯಕ್ಕೆ ಏನಪ್ಪ ಒಂದೊಂದು ವಿವಾದ ನಡೆದೈತಪ್ಪ ಅಂತಂದ್ರೆ ಕೆಲವೊಂದು ಕಮಿಟಿಗಳು ಅವರು ಅವರು ಇವೆಲ್ಲ ವಿವಾದ ಮಾಡೋದು ಇದು ಮಾಡೋದು ಬಿಡ್ರಿ, ಇವೆಲ್ಲ ಮಾಡಕ್ ಹೋಗ್ಬೇಡ್ರಿ, ಸರಿಯಲ್ಲ. ಯಾಕಪ್ಪ ಅಂತಂದ್ರ 1995ರ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಕೇಂದ್ರ ಸರ್ಕಾರ 1995ರ ವಕ್ಫ್ ಕಾಯ್ದೆಗೆ ಕೇಂದ್ರ ಸರ್ಕಾರ ತಿದ್ದುಪಡಿ ತಂದೈತಿ. ಆ ತಿದ್ದುಪಡಿ ವಿರುದ್ಧ ನಾವು ಹೋರಾಟ ಮಾಡಬೇಕು, ಸುಪ್ರೀಂ ಕೋರ್ಟಿಗೆ ಹೋಗಬೇಕು, ಹೈಕೋರ್ಟ್ಗೆ ಹೋಗ್ಬೇಕು. ಅದ್ರ ವಿರುದ್ಧ ನಾವು ಹೋರಾಟ ಹೆಂಗ್ ಮಾಡಬೇಕು, ಏನ್ ಮಾಡಬೇಕು, ಅದ್ರ ವಿರುದ್ಧ ನಾವು ಏನ್ ಮಾಡಬೇಕು, ಪ್ರತಿಭಟನೆ ಮಾಡಬೇಕು. ಅದ್ರ ಕುರಿತು ನಾವು ಕುಳಿತು ನಮ್ಮಲ್ಲಿ ನಾವು ಚರ್ಚಿಸೋಣ. ಅದನ್ನ ಬಿಟ್ಟು ಕೇಸಿಂದ ನಮ್ದ್ರೊಳಗೆ ನಾವು ಆ ಕಮಿಟಿಯವ್ರು ಹಿಂಗ 4 ಜನ ಹಂಗ 4 ಜನ ಹಿಂಗ ನಾವು ಮಾಡಿದ್ರೆ ಇದು ಸರಿಯಲ್ಲ. ಯಾಕಪ್ಪ ಅಂತಂದ್ರೆ ನಾವ ಕೂತ್ ಹಿಂಗ್ ಮಾಡ್ಕೋತ ಕೂತೇವಂದ್ರ ಬೇರೆ ಧರ್ಮದ ಜನಾಂಗದ ಜನರಿಗೆ ಏನ್ ಸಂದೇಶ ಕೊಡಕ್ ಸಾಧ್ಯ? ನಾವ್ ಏನ್ ಸಂದೇಶ ಕೊಡಕ್ ಸಾಧ್ಯ? ವಕ್ಫ್ ಅಂದ್ರ ಎಲ್ಲರೂ ಮೊದ್ಲೇ ಹೆಸರು ಕೆಟ್ಟೈತಿ ವಕ್ಫ್ ಅಂತ ಹೇಳಿ ಅದಾಲತ್ ಮಾಡ್ಕೇಶಿಂದ ಹೆಸರು ಕೆಟ್ಟೈತಿ. ಈಗ ಜನ ಏನಂತಾರ, ವಕ್ಫ್ ಅಂದ್ರೆ ಇಲ್ಲಪ್ಪ ನಮ್ಮ ಜಮೀನ್ ತಗೋತಾರ ಎಲ್ಲ ಕಡೆ ಗ್ರಾಮೀಣ ಭಾಗದಾಗೂ ಸಹಿತ ಹೆಸರು ಕೆಟ್ಟೈತಿ. ಹಿಂಗ ನಾವ್ ಏನೋ ಅದ್ರ ಕುರಿತು ಮಾಡೋದು ಬೇಡ. ಎಲ್ಲರೂ ಅಂತಮ್ರಿದ್ದಂಗ ನಾವ್ ಏನಾದ್ರು ಸಮಸ್ಯೆಗಳು ಇದ್ರೆ ಎಲ್ಲರೂ ಕೂತಿಕೆಸಿಂದ ಬಗೆಹರಿಸ್ಕೊಳ್ಳೋಣ. ದಿನ ಇದಕ್ಕೆಸಿಂದ ನಾವು ಮೀಡಿಯಾ ಮುಂದೆ ಹೋಗುದು, ಅವ್ರೊಂದ್ 4 ಪ್ರೆಸ್ ಬಿಟ್ ಮಾಡಿ ಅವ್ರೊಂದ್ 4 ಜನ ಹೇಳುದು, ಇವ್ರೊಂದ್ 4 ಜನ ಹೇಳುದು, ಹಂಗ ಮಾಡಿದ್ರು ಹಿಂಗ ಮಾಡಿದ್ರು, ಆ ಕಮಿಟಿ ಹಿಂಗ್ ಮಾಡಿದ್ರು ಅವೆಲ್ಲ ಮಾಡೋದು ಬೇಡ. ಮೊದಲೆಲ್ಲ ನಾವು ಎಲ್ಲರೂ ಮಾನವರು, ನಾವೆಲ್ಲರೂ ಮನುಷ್ಯತ್ವದಿಂದ ಬದುಕೋದು, ಅದನ್ನ ನಾವು ಕಲಿಬೇಕು. ನಮ್ದು ಏನಾದ್ರೂ ವೈಯಕ್ತಿಕ ರಾಜಕಾರಣ ಇದ್ರೆ ನಮ್ಮ ವೈಯಕ್ತಿಕವಾಗಿ ರಾಜಕಾರಣದ ಭಿನ್ನಾಭಿಪ್ರಾಯಗಳು ನಮ್ಮೊಳಗ ಬಗೆಹರಿಸೋಣ. ಅದನ್ನ ಧರ್ಮದ ವಿಷಯಕ್ಕೆ ತರೋದು ಬೇಡ. ಯಾಕಪ್ಪ ಅಂದ್ರೆ ನಮ್ಗೆ ಎಲ್ಲದಕ್ಕಿಂತ ದೊಡ್ಡದು ಧರ್ಮ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದನ್ನ ಬಿಟ್ಟು ನಮ್ಮ ವೈಯಕ್ತಿಕ ರಾಜಕಾರಣ ಧರ್ಮದಲ್ಲಿ ಸೇರಿಸಿದಪ್ಪ ಅಂದ್ರ ಧರ್ಮವನ್ನು ನಾವೇ ಕೂತಿಕೆಸಿಂದ ಧರ್ಮ ಹೊಡೆದಂಗ ಆಕೈತಿ. ದಯವಿಟ್ಟು ಇದಕ್ಕೆ ಯಾರು ಆಸ್ಪದ ಕೊಡಕ್ ಹೋಗ್ಬೇಡ್ರಿ. ನಾವೆಲ್ಲರೂ ಒಂದೇ ಅಂತೇಳಿ ತಿಳ್ಕೊಂಡು ಕೇಸಿಂದ